ಹಾಯ್ ನಮಸ್ಕಾರ. ಇವತ್ತು ಬಿಸಿಬೇಳೆ ಬಾತನ್ನ ಹೇಗ್ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಪಾವ್ ಆಗೋಷ್ಟು ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ಸೊಸೈಟಿ ಅಕ್ಕಿ ಸಾಫ್ಟ್ ಆಗಿ ಬರ್ಲಿ ಅಂತ. ಅರ್ಧ ಪಾವ್ ಆಗೋಷ್ಟು ಸಾಂಬಾರ್ ಬೇಳೆನ ಹಾಕೊಂಡಿದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಹಾಕೋಬೇಕಾಗತ್ತೆ. ಇವಾಗ ತರಕಾರಿಗಳಲ್ಲಿ ಬೀನ್ಸು, ಕ್ಯಾರೆಟ್, ನೋಲ್ಕೋಲು ಇಷ್ಟನ್ನು ಹಾಕೊಂಡಿದ್ದೀನಿ. ಇವಾಗ ಒಂದ್ ಇಡೀ ಆಗೋಷ್ಟು ಕಡಲೆ ಬೀಜನ ಹಾಕೋಬೇಕಾಗತ್ತೆ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಬಿಸಿಬೇಳೆ ಬಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟನ್ನು ಮುಳುಗೋ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕೊಳ್ಳಿ, ಸಾಫ್ಟ್ ಆಗಿ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಅದಕ್ಕೋಸ್ಕರ ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಎಲ್ಲದೂ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕುಕ್ಕರ್ ಮುಚ್ಚಳನ್ನ ಮುಚ್ಚಿಬಿಟ್ಟು 2 ವಿಷಲ್ ಅಥವಾ 3 ವಿಷಲ್ ನಾವು ತಗೋಬೇಕಾಗತ್ತೆ. ಯಾಕಂದ್ರೆ ಸಾಫ್ಟ್ ಆಗಿ ಮೆತ್ತಗೆ ಬೆಂದಿರ್ಬೇಕು. ಅದಕ್ಕೋಸ್ಕರ ನೋಡಿ, ಇವಾಗ ಬೆಂದಿದೆ. 3 ವಿಷಲ್ ನಾನು ಕೂಗ್ಸಿದ್ದೀನಿ. ಸ್ವಲ್ಪ ನೀರ್ ಕಮ್ಮಿ ಆಗಿದೆ ನಾನು ಹಾಕಿರೋದ್ರಲ್ಲಿ, ಅದಕ್ಕೋಸ್ಕರ ಉಡುಡಿಯಾಗಿದೆ. ಸೊಸೈಟಿ ಅಕ್ಕಿಯನ್ನ ನೋಡಿ, ಒಂದ್ ಸ್ವಲ್ಪ ನೀರ್ ಕಮ್ಮಿ ಹಾಕಿದ್ರೆ ಈ ರೀತಿ ಉಡುಡಿಯಾಗುತ್ತೆ. ನೀಟಾಗಿ ಸೌಟ್ನ ಆಡಿಸ್ಕೊಬಿಟ್ಟು ನಾವು ಸ್ವಲ್ಪ ತೆಳ್ಳಗ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೀರನ್ನ ಹಾಕೊಂಡು ನಾನು ತೆಳ್ಳಗ್ ಕನ್ಸಿಸ್ಟೆನ್ಸಿಲಿ ನಾನು ತಗೋ ಬರ್ತಾ ಇದ್ದೀನಿ. ನೀಟಾಗಿ ನೀರನ್ನ ಹಾಕೊಂಡು ಸಾಫ್ಟ್ ಆಗಿ ನೀವು ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕೋಕ್ಕೂ ಮುಂಚೆ ಒಂದು ಬಟ್ಲು ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡ್ರು, ಹಾಗೇನೆ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನ ಹಾಕೊಂಡು ಪೇಸ್ಟ್ ತರ ರೆಡಿ ಮಾಡ್ಕೊಳ್ಳಿ. ಈ ರೀತಿ ರೆಡಿ ಮಾಡ್ಕೊಂಡ್ರೆ ನೀವು ಯಾವುದೇ ತರ ಬಿಸಿಬೇಳೆ ಬಾತನ್ನ ರೆಡಿ ಮಾಡಿ ತುಂಬಾ ಸೂಪರ್ ಆಗಿ ಸಖತ್ತಾಗಿ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಗ್ಯಾಸ್ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೋಸ್ಕರ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋಬೇಕಾಗತ್ತೆ. ಎಣ್ಣೆ ಕಾದಿದ್ದಾದ್ಮೇಲೆ ಸಾಸಿವೆ, ಜೀರಿಗೆ 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ನೀಟಾಗಿ ಸಾಸಿವೆ ಚಿಟಪಟ ಅಂತ ಸಿಡಬೇಕು, ಅಲ್ಲಿವರೆಗೂ ಬೇರೆದೇನು ಹಾಕ್ಬೇಡಿ. ಸಾಸಿವೆ ಸಿಡಿದಿದ್ದಾದ್ಮೇಲೆ ಉದ್ದಿನಬೇಳೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕೋಬೇಕಾಗತ್ತೆ. ನೀಟಾಗಿ ಕೆಂಪಗೆ ಬರಬೇಕು, ಆ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ. ಹಾಗೇನೆ ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. 1 ಈರುಳ್ಳಿನ ಇವಾಗ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ತುಂಬಾ ಚೆನ್ನಾಗಿ ಬರುತ್ತೆ. ನಾನ್ ಮಾಡೋ ರೀತಿನೇ ಮಾಡಿ. ಹಸಿ ವಾಸನೆ ಹೋಗ್ಬೇಕು ಈರುಳ್ಳಿದು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕಸೂರಿ ಮೇಥಿನ ನಾನು ಹಾಕೋತಾ ಇದ್ದೀನಿ. ಆ ಫ್ಲೇವರ್ ನಂಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನೀಟಾಗಿ ಅದನ್ನು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ 1 ಟೊಮೊಟೊನ ಹಾಕೋತಾ ಇದ್ದೀನಿ. ಇದೇನ್ ಜಾಸ್ತಿ ಫ್ರೈ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾಕ್ಬಿಟ್ಟು ಹಾಗೇನೆ ಮಸಾಲೆ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಿದ್ರೆ ಆಗುತ್ತೆ. ಅದು ಇವಾಗ ನಾವು ಈಗ ಮಸಾಲೆ ಹಾಕೋದ್ಮೇಲೆ ನೀಟಾಗಿ 1-2 ಕುದಿ ತರಿಸ್ಕೋಬೇಕು. ನೀಟಾಗಿ ಗೊಜ್ಜು ತರ ಆಗ್ಬೇಕದು. ಆ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ, ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ, ಈ ರೀತಿ ಕುದಿ ಬರ್ಬೇಕು, ಚೆನ್ನಾಗಿ ಕುದಿ ಬರ್ಬೇಕು, ಸ್ವಲ್ಪ ಗಟ್ಟಿ ಆಗ್ಬೇಕು. 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ಇವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ, ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರ್ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ ನೀವು ಅನ್ನ ಹಾಕಿದ್ದಾದ್ಮೇಲೆ ಕುಕ್ಕರ್ನ ತೊಳೆದಿರೋಂಥ ನೀರನ್ನ ಹಾಕೊಂಡು ಚೆನ್ನಾಗಿ ಬಿಸಿಬೇಳೆ ಬಾತು ಕನ್ಸಿಸ್ಟೆನ್ಸಿಗೆ ನೀವು ತಗೊಂಬರ್ಬೇಕಾಗತ್ತೆ. ನೋಡಿ, ಇದು ತುಂಬಾ ಗಟ್ಟಿ ಆಯ್ತು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಬಿಸಿಬೇಳೆ ಬಾತು ಯಾವ ಕನ್ಸಿಸ್ಟೆನ್ಸಿಲಿ ಇರುತ್ತೆ, ಸ್ವಲ್ಪ ತೆಳ್ಳಾದ್ರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಆರಿದ್ಮೇಲೆ ಗಟ್ಟಿನೇ ಬರುತ್ತೆ. ಅದರಲ್ಲಿ ಏನು ಚಿಂತೆ ಇಲ್ಲ. ನೀವೇನಾದ್ರೂ ಇನ್ನೊಂದ್ಸಲ ಇದನ್ನೇ ತಿಂತೀರಾ ಅಂತ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಬಿಸಿ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸಣ್ಣ ಊರಿನಲ್ಲೇ ಲೋ ಫ್ಲೇಮ್ ನಲ್ಲೇ 5 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಅನ್ನ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಕುದಿ ಬಂದು ಗಟ್ಟಿಯಾಗಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಈ ಟೆಕ್ಸ್ಚರ್ ಬಂದ್ರೆ ಬಿಸಿಬೇಳೆ ಬಾತು ಬಾಯಲ್ಲಿ ಇಟ್ರೆ ಕರ್ಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಾತ್ರ ಸಖತ್ತಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಬೂಂದಿ ಖಾರ ಉದುರಿಸ್ಕೊಂಡು ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.